ನಮಸ್ಕಾರ ವೀಕ್ಷಕರ, ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ನೀವು ಇಲ್ಲಿ ಒಂದು ಕಾರ್ಡ್ ಮಾಡಿಸಿದ್ರೆ ಸಾಕು, ನಿಮ್ಗೆ ಇಲ್ಲಿ 3,000 ಹಣ ಆದ್ರೆ ಬರುತ್ತೆ. ಇದು ಮಹಿಳೆಯರಿಗಾಗಿರ್ಬೋದು ಮತ್ತೆ ಪುರುಷರಿಗಾಗಿರ್ಬೋದು. ಇದು ಯಾರಿಗೆ ಆಗಲಿ, ಒಂದು ಗಂಡಸರಿಗೆ ಹೆಂಗಸರಿಗೆ ಎಲ್ಲರಿಗೂ ಒಂದು 3,000 ಹಣ ಆದ್ರೆ ಬರುತ್ತೆ. ಇದ್ರಿಗೆ ಅರ್ಜಿ ಸಲ್ಲಿಕೆ ಮಾಡೋದು ಹೇಗೆ, ಈ ಒಂದು ಕಾರ್ಡ್ ಯಾವುದು ಅನ್ನುವಂಥದ್ದು ನಿಮ್ಮ ಒಂದು ಡೌಟ್ ಆದ್ರೆ ಇರುತ್ತೆ. ಮತ್ತೆ ಈ ಒಂದು ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಬೇಕಾಗುವಂತಹ ದಾಖಲೆಗಳೇನು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ಕೆ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ಎಲ್ಲರಿಗೂ 3,000 ಆದ್ರೆ ಸಿಗಲ್ಲ. ಈಗ ನೀವು ಕೇಳ್ಬೋದು, ಈ ಒಂದು ಕಾರ್ಡ್ ಮಾಡಿಸಿರುವಂತವ್ರು ಎಲ್ಲರಿಗೂ 3,000 ಸಿಗುತ್ತಾ ಅಂತ. ಇದರಲ್ಲಿ ಕೆಲವರಿಗೆ ಮಾತ್ರ ಒಂದು 3,000 ಆದ್ರೆ ಸಿಗುತ್ತೆ. ಇದರಲ್ಲಿ ಯಾರಿಗೆ 3,000 ಸಿಗುತ್ತೆ ಅನ್ನುವಂಥದ್ದು ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಮೊದಲನೇದಾಗಿ ನಿಮಗೆ ಈ ಒಂದು ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಕಾರ್ಡ್ ಬಂದ್ಬಿಟ್ಟು ಲೇಬರ್ ಕಾರ್ಡ್ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಲೇಬರ್ ಕಾರ್ಡ್ ಬಗ್ಗೆ ಈಗಾಗಲೇ ಎಲ್ಲರೂ ತಿಳ್ಕೊಂಡಿರ್ತೀರಾ. ಆದರೆ ಸಾಕಷ್ಟು ಜನರ ಮನೆಯಲ್ಲಿ ಒಂದು ಕಾರ್ಮಿಕರ ಕಾರ್ಡ್ ಇದ್ದೇ ಇರುತ್ತೆ. ಈಗ ಲೇಬರ್ ಕಾರ್ಡ್ ಅಂದರೆ ಕಾರ್ಮಿಕರ ಕಾರ್ಡು ಇದ್ದೇ ಇರುತ್ತೆ, ಎಲ್ಲರ ಮನೆಯಲ್ಲೂ ಇರುತ್ತೆ. ಆದರೆ ಒಂದು ವೇಳೆ ಏನಾದರೂ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ಈ ಒಂದು ಕಾರ್ಡ್ ಆದರೆ ಮಾಡಿಸ್ಕೊಳ್ಳಿ. ಈ ಒಂದು ಕಾರ್ಡ್ ಮಾಡಿಸ್ಕೊಳ್ಳೋಕ್ಕೆ ಬೇಕಾಗುವಂತಹ ಒಂದು ಇವೇನು ಅಂತ ತಿಳಿಸ್ಕೊಡ್ತೀನಿ ದಾಖಲೆಗಳು. ಮೊದಲನೇದಾಗಿ ಒಂದು ಭಾವಚಿತ್ರ ಆದರೆ ಬೇಕಾಗುತ್ತೆ, ಅಂದರೆ ಒಂದು ಫೋಟೋಗ್ರಾಫು ಭಾವಚಿತ್ರ ಬೇಕು. ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಮತ್ತು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್, OTP ಬರುವಂತಹ ಮೊಬೈಲ್ ನಂಬರ್ ಕೂಡ ಇಲ್ಲಿ ಬೇಕಾಗುತ್ತೆ. ಮತ್ತು ಒಂದು ದೃಢೀಕರಣ ಬೇಕಾಗುತ್ತೆ, ನೀವು ಏನು ಕೆಲಸ ಮಾಡ್ತಿದ್ದೀರಾ ಅನ್ನುವಂಥದ್ದು ಒಂದು ದೃಢೀಕರಣ ಆದರೆ ಇಲ್ಲಿ ಬೇಕಾಗುತ್ತೆ ಲೇಬರ್ ಕಾರ್ಡ್ ಮಾಡಿಸ್ಕೊಳ್ಳೋಕ್ಕೆ. ಈಗ ನನ್ನ ಪ್ರಕಾರ ಏನಂದರೆ ಲೇಬರ್ ಕಾರ್ಡ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮಾಡಿಸ್ಕೊಂಡಿರ್ತೀರಾ. ಯಾರ್ಯಾರು ಎಲಿಜಿಬಲ್ ಇದ್ದೀರೋ ನೀವೆಲ್ಲರೂ ಒಂದು ಲೇಬರ್ ಕಾರ್ಡನ್ನು ಮಾಡಿಸಿರ್ತೀರಾ. ಈಗ ನೀವು ಕೇಳೋದಾದ್ರೆ ಈ ಒಂದು ಲೇಬರ್ ಕಾರ್ಡಿಂದ ನಮಗೆ 3,000 ಯಾವ ರೀತಿ ಬರುತ್ತೆ ತಿಳಿಸ್ಕೊಡಿ ಅಂತ ನೀವು ಹೇಳೋದಾದ್ರೆ, ನೋಡಿ, ಈಗ ಅರ್ಜಿಗಳಾದ್ರೆ ಸಲ್ಲಿಕೆ ಮಾಡಿ ನೀವು ಒಂದು ಲೇಬರ್ ಕಾರ್ಡನ್ನು ತಗೊಂಡಿರ್ತೀರಾ. ನೀವು ಲೇಬರ್ ಆಫೀಸಲ್ಲಿ ಹೋಗಿ ಲೇಬರ್ ಕಾರ್ಡ್ಗೆ ಅಪ್ಲೈ ಮಾಡಿದ್ಮೇಲೆ ಒಂದು ತಿಂಗಳಲ್ಲಿ ನಿಮಗೆ ಒಂದು ಲೇಬರ್ ಕಾರ್ಡ್ ಆದರೆ ಕೊಡ್ತಾರೆ. ಆದರೆ ಇದು 3,000 ಯಾವಾಗಿಂದ ಬರುತ್ತಂದ್ರೆ ನಿಮಗೆ 60 ವರ್ಷ ಆದಮೇಲೆಯಿಂದ ಪ್ರತಿ ತಿಂಗಳು 3,000 ಬರುತ್ತೆ. ನಿಮ್ಗೆ ಇವಾಗಿಂದಾನೇ 3,000 ಆದರೆ ಬರಲ್ಲ. ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇರುತ್ತೆ, ಆದರೆ ನಿಮಗೆ ಪ್ರತಿ ತಿಂಗಳು ಇವಾಗಿಂದಾನೇ ನಿಮಗೆ 3,000 ಆದರೆ ಬರಲ್ಲ. ನಿಮಗೆ 60 ವರ್ಷ ದಾಟದ ಮೇಲೆ, ಇವಾಗೆ ನೀವು ಲೇಬರ್ ಕಾರ್ಡ್ ಮಾಡಿಸಿ ಇಟ್ಕೊಂಡಿರಬೇಕು. ನಿಮ್ಗೆ 60 ವರ್ಷ ದಾಟದ ಮೇಲೆ ನಿಮ್ಗೆ ಏನಾಗುತ್ತಂದ್ರೆ ಒಂದು ಹಣ ಆದರೆ ಬರುತ್ತೆ, ಪ್ರತಿ ತಿಂಗಳು 3,000 ಹಣ ಆದರೆ ಬರುತ್ತೆ. ಮತ್ತು ಈ ಒಂದು ಲೇಬರ್ ಕಾರ್ಡಿಂದ ತುಂಬ ಉಪಯೋಗಗಳಿದೆ. ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ, ಓಕೆನಾ, ಹೆಲ್ತ್ ಇನ್ಶೂರೆನ್ಸು ಇದ್ದಾವೆ. ಮತ್ತು ವಿದ್ಯಾರ್ಥಿಗಳಿಗೆ, ಈಗ ಯಾರು ಲೇಬರ್ಸ್ ಇರ್ತಾರೋ ಅವರ ಒಂದು ಕಾರ್ಮಿಕರ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ಸ್ ಇದ್ದಾವೆ. ಮತ್ತು ಈಗ ಅವರ ಮಕ್ಕಳಿಗೇನಾದರೂ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕಂದ್ರೆ ಒಂದು ಹಣ ಕೂಡ ಸಹಾಯಧನಗಾದರೆ ಕೊಡ್ತಾರೆ ಇಲ್ಲಿ. ಈ ರೀತಿಯಾಗಿ ತುಂಬ ಅನುಕೂಲಗಳಾದರೆ ಇದ್ದಾವೆ ಲೇಬರ್ ಕಾರ್ಡಿಂದ. ಆದರೆ ನಿಮಗೆ ಇಲ್ಲಿ ಸಾಕಷ್ಟು ಜನ ಕೇಳ್ತಿರುವಂಥದ್ದು 3,000 ಯಾರಿಗೆ ಬರುತ್ತೆ, ಎಲ್ಲರಿಗೂ ಬರುತ್ತಾ ಅಂತ ನೀವು ಕೇಳ್ತಿರ್ತೀರಾ. ಇಲ್ಲಿ ಎಲ್ಲರಿಗೂ 3,000 ಹಣ ಆದರೆ ಬರಲ್ಲ. 60 ವರ್ಷ ಮೇಲ್ಪಟ್ಟವರಿಗೆ 3,000 ಹಣ ಆದರೆ ಬರುತ್ತೆ. ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಈಗಾಗಲೇ ನೋಡಿ, ಈಗ ನೀವೇನು ಮಾಡ್ಬೇಕಂದ್ರೆ 18 ವರ್ಷದಿಂದ 60 ವರ್ಷ ಒಳಗಿರೋರು ಎಲ್ಲರೂ ಅಪ್ಲೈ ಮಾಡ್ಬೋದು ಲೇಬರ್ ಕಾರ್ಡ್ಗೆ. ನೀವು ಅಪ್ಲೈ ಮಾಡಿರ್ತೀರಾ, ನಿಮಗೆ ಯಾವಾಗ ವಯಸ್ಸು ಆಗೋಗುತ್ತೋ ನಿಮ್ಮ ಹತ್ರ ಕಾರ್ಡು ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ 25 ವರ್ಷ ವಯಸ್ಸಾಗಿದೆ ಅನ್ಕೊಳ್ಳಿ, ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇರುತ್ತೆ. ನಿಮಗೆ 60 ವರ್ಷ ಆದಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ 60 ವರ್ಷ ಆದಾಗಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ 3,000 ಹಣ ಆದರೆ ಜಮಾ ಆಗೋಕ್ಕೆ. ಈಗ ಅರ್ಥ ಆಯ್ತು ಅನ್ಕೊಳ್ತೀನಿ. ಮತ್ತು ನಿಮಗೆ ಲೇಬರ್ ಕಾರ್ಡ್ ಬಗ್ಗೆ ಇನ್ನೂ ನಿಮಗೆ ಯಾವ ರೀತಿ ಅಪ್ಲೈ ಮಾಡೋದು ಏನು ಅನ್ನುವಂಥದ್ದು ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ಕಾಮೆಂಟ್ ಮುಖಾಂತರ ತಿಳಿಸಿ. ನೀವು ಈಗಾಗಲೇ ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ, ಏನು ಡೌಟ್ಸ್ ಇಲ್ಲ ಅಂದರೆ ಓಕೆ. ಯಾರಿಗಾದರೂ ಡೌಟ್ಸ್ ಇದ್ದು ಇನ್ನೂ ನಿಮಗೆ ಬೇರೆ ಏನು ಮಾಡಬೇಕು ಲೇಬರ್ ಕಾರ್ಡ್ ಬಗ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನೀವು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ